Hey, God will surely such a joy for me to be with all of you today. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ನಿಮ್ಮ ಮಧ್ಯದಲ್ಲಿರೋದು ಬಹಳ ಸಂತೋಷ. What I want you to understand today is ನೀವು ಒಂದು ಕಾರ್ಯ ಇವತ್ತು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನೆಂದರೆ, you're not here by accident. ನೀವು ಇಲ್ಲಿ ಏನು ಅಪಘಾತವಾಗಿ ಇಲ್ಲಿ ಬಂದಿಲ್ಲ. You're here by the plan of God for a specific purpose. ಇವತ್ತು ನೀವು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ದೇವರ ಉದ್ದೇಶದಿಂದ ಇಲ್ಲಿ ಕೂಡಿದ್ದೀರಾ. But you may be saying, ನೀವು ಈಗ ಅನ್ನಬಹುದು, John, that sounds nice, but I don't have what it takes. ಸಹೋದರ, ಇದು ಕೇಳೋದಕ್ಕೆ ಚೆನ್ನಾಗಿದೆ, ಆದ್ರೆ ನನಗೆ ಬೇಕಾಗಿರುವಂತ ವಿಷಯಗಳೇ ಇಲ್ಲ ಎಂಬುದಾಗಿ. You may be saying, I have a big dream, but I don't have the finance. ನನ್ನ ಬಳಿ ಒಂದು ದೊಡ್ಡ ಕನಸಿದೆ, ಆದ್ರೆ ಅದಕ್ಕೆ ಬೇಕಾಗಿರುವಂತ ಹಣ ಇಲ್ಲ ಅಂತ ತಿಳಿಸಬಹುದು. I know I'm supposed to start this ministry, but I don't have family members supporting me. ನನಗೆ ಗೊತ್ತು ನಾನು ಈ ಸೇವೆಯನ್ನು ಪ್ರಾರಂಭಿಸಬೇಕೆಂಬುದಾಗಿ, ಆದರೆ ನನ್ನ ಕುಟುಂಬದವರು ಸೇವೆಗೆ ಸಹಾಯ ಮಾಡುತ್ತಿಲ್ಲ ಅನ್ನಬಹುದು. I don't have the influence, I don't have the resources, I don't have the contacts. ನನಗೆ ಜನರ ಪ್ರಭಾವವಿಲ್ಲ, ಯಾವ ವ್ಯಕ್ತಿಗಳ ಸಂಪರ್ಕ ಇಲ್ಲ, ಯಾವುದೇ ಒಂದು ಸಹಾಯ ಇಲ್ಲ ಎಂಬುದಾಗಿ ತಿಳಿಸಬಹುದು. See, when God called me and said, I want you to start an international ministry, ನೋಡಿ, ನನ್ನನ್ನು ದೇವರು ಕರೆದಾಗ ನೀನು ಅಂತಾರಾಷ್ಟ್ರೀಯ ಸೇವೆಯನ್ನು ಮಾಡಬೇಕೆಂಬುದಾಗಿ, I didn't have any international contact. ನನಗೆ ಯಾವ ಒಂದು ಅಂತಾರಾಷ್ಟ್ರೀಯ ಸಂಪರ್ಕಗಳು ಇರಲಿಲ್ಲ. I didn't get the kind of support system I needed. ನನಗೆ ಬೇಕಾಗಿದ್ದಂಥ ಸಹಾಯವೂ ನನಗೆ ಇರಲಿಲ್ಲ. But I want you to understand, God will not ask you to do something without giving you something to get started with. ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮಿಂದ ಅಸಾಧ್ಯವಾದುದನ್ನು ದೇವರು ಮಾಡಿ ಅಂತ ಹೇಳಿ ತಿಳಿಸೋದಿಲ್ಲ. When God called Moses in Exodus chapter 4, he is giving him the commission to go forth and deliver the people of Israel from the land of Egypt. ದೇವರು ಮೋಶೆಗೆ ವಿಮೋಚನಾ ಕಾಂಡ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ದೇವರು ಮೋಶೆಗೆ ಈಗ ನೀನು ಹೋಗಿ ಇಸ್ರಾಯೇಲ್ ಜನರನ್ನು ಐಗುಪ್ತದಿಂದ ಬಿಡುಗಡೆ ಮಾಡು ಎಂಬುದಾಗಿ ಕರೆದನು. Moses was scared. ಆದರೆ ಮೋಶೆ ಬಹಳ ಭಯ ಪಡುವವನಾಗಿದ್ದನು. How can I do this? ನನ್ನಿಂದ ಇದು ಹೇಗೆ ಮಾಡಲು ಸಾಧ್ಯ? In verse 2, God is saying, what is in your hand, Moses? ವಿಮೋಚನಾ ಕಾಂಡ 4ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ದೇವರು ಕೇಳುತ್ತಾರೆ, ನಿನ್ನ ಕೈಯಲ್ಲಿ ಇರೋದು ಏನು ಎಂಬುದಾಗಿ. The same way God asked me, John, what is in your hand? ಅದೇ ಪ್ರಕಾರ ದೇವರು ನನ್ನ ಬಳಿ ಕೂಡ ಕೇಳಿದರು, ನಿನ್ನ ಕೈಯಲ್ಲಿ ಏನಿದೆ ಎಂಬುದಾಗಿ. Moses had just a stick. ಮೋಶೆ ಕೈಯಲ್ಲಿ ಕೇವಲ ಒಂದು ಕೋಲು ಇತ್ತು. All I had was a phone. ನನ್ನ ಕೈಯಲ್ಲಿ ಕೇವಲ ಒಂದು ಫೋನ್ ಮಾತ್ರ ಇದೆ ಎಂಬುದಾಗಿ ತಿಳಿಸಿದೆ. God said, start with what you have. ದೇವರು ಹೇಳಿದ್ರು, ನಿನ್ನ ಬಳಿ ಏನಿದೆಯೋ ಅದರಲ್ಲಿಂದ ಪ್ರಾರಂಭಿಸಿ ಎಂಬುದಾಗಿ. The same way God showed great wonders through that very same simple stick, God did wonders through the very same simple phone. ಹೇಗೆ ದೇವರು ಆ ಕೋಲಿನ ಮುಖಾಂತರ ಮಹತ್ತಾದ ಅದ್ಭುತಗಳನ್ನು ಮಾಡಿದನೋ, ಅದೇ ಪ್ರಕಾರ ದೇವರು ಈ ಫೋನ್ ಮುಖಾಂತರ ದೊಡ್ಡ ದೊಡ್ಡ ವಿಷಯಗಳನ್ನು, ಅದ್ಭುತಗಳನ್ನು ಮಾಡಲು ಪ್ರಾರಂಭಿಸಿದರು. I obeyed the voice of God and just started out sending audio podcasts. ನಾನು ದೇವರ ವಾಕ್ಯಕ್ಕೆ ವಿಧೇಯಕನಾಗಿ ನನ್ನ ಬಳಿ ಇದ್ದಂಥ ಆಡಿಯೋಗಳ ಮುಖಾಂತರ ದೇವರ ವಾಕ್ಯವನ್ನು ಸಾರಲು ಪ್ರಾರಂಭಿಸಿದೆ. People laughed and people mocked. People said, what kind of a weird or crazy idea this is. ಜನರು ಹೇಳಿದ್ರು, ಇದು ಯಾವ ಪ್ರಕಾರದ ನಿನ್ನ ಯೋಚನೆಗಳು, ಇದು ಬಹಳ ಎಂಬುದಾಗಿ ಅವರು ಅಪಹಾಸ್ಯ ಮಾಡಿದರು, ಅದನ್ನು ಹೀನಯವಾಗಿ ಮಾತನಾಡಿದರು. But fast forward a few years later, ಆದರೆ ಕೆಲವು ವರ್ಷಗಳ ನಂತರ, by the grace of God, the podcast started ranking up the charts. ದೇವರ ಕೃಪೆಯಿಂದ ಪಾಡ್ಕಾಸ್ಟ್ ಮುಖಾಂತರ ಜನರು ಹೆಚ್ಚಾಗಲು ಪ್ರಾರಂಭಿಸಿದರು. And it started trending in the number 1 spot in India under Christianity. ಆ ಪಾಡ್ಕಾಸ್ಟ್ ಮುಖಾಂತರ ಟ್ರೆಂಡಿಂಗ್ ಅಲ್ಲಿ ಸಂಖ್ಯೆ 1ರಲ್ಲಿ ಬರುವ ಹಾಗೆ ಕ್ರೈಸ್ತ ಜನರ ಮಧ್ಯದಲ್ಲಿ ಆಡಿಯೋಗಳು ಹೆಚ್ಚಾಗಲು ಪ್ರಾರಂಭಿಸಿತು. And I want you to understand, through that, I was able to interview a lot of celebrity guests, and my podcast and my sermons started going to Hollywood and all over the world. ಪಾಡ್ಕಾಸ್ಟ್ ಮುಖಾಂತರ ಅನೇಕ ಪ್ರಖ್ಯಾತಿ ಉಳ್ಳ ಜನರನ್ನು ನಾನು ನೋಡುವುದಕ್ಕೂ ಸಂಧಿಸುವುದಕ್ಕೂ ಸಹಾಯಕವಾಗಿತ್ತು. ಹಾಲಿವುಡ್ ಮತ್ತು ಬಾಲಿವುಡ್ಗಳಲ್ಲೂ ಕೂಡ ಜನರನ್ನು ನಾನು ಸಂಧಿಸುವುದಕ್ಕೆ ಸಹಾಯಕವಾಗಿತ್ತು. Through that way, I was able to interview an Hollywood actress who also has a ministry, and it spread all through Hollywood. ನೋಡಿ, ಆ ಒಂದು ಪಾಡ್ಕಾಸ್ಟ್ ಮುಖಾಂತರ ಹಾಲಿವುಡ್ ಅಲ್ಲಿ ಇರುವಂತ ಜನರನ್ನು ಕೂಡ ನಾನು ಸಂದರ್ಶಿಸುವುದಕ್ಕೆ ಅವಕಾಶಗಳು ಏರ್ಪಟ್ಟಿತ್ತು. It all started when I started with what I had in my hand. ಇದೆಲ್ಲ ಹೇಗೆ ಪ್ರಾರಂಭವಾಯ್ತಂದ್ರೆ, ನನ್ನ ಬಳಿ ಏನಿತ್ತೋ, ನನ್ನ ಕೈಯಲ್ಲಿ ಏನಿತ್ತೋ ಅದರ ಮುಖಾಂತರವೇ ಇದೆಲ್ಲ ನೆರವೇರಿತು. If you're bold enough to start with what
you have, God is about to bring greatness out of whatever mess you're in right now. ನಿಮ್ಮ ಬಳಿ ಏನಿದೆಯೋ ಅದರ ಮುಖಾಂತರ ನೀವು ದೇವರ ಸೇವೆ ಮಾಡೋದಕ್ಕೆ ಸಿದ್ಧರಿರುವುದಾದರೆ ನಿಮ್ಮ ಬಳಿ ಇರುವುದರ ಮುಖಾಂತರ ದೇವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. I pray that God will give you the boldness and also the ability to see what is in your hand and start using it in Jesus' name. ನಾನು ಪ್ರಾರ್ಥನೆ ಮಾಡುತ್ತೇನೆ, ದೇವರು ನಿಮ್ಮ ಬಳಿ ಇರುವುದನ್ನು ಉಪಯೋಗಿಸಿ ದೇವರು ಮಹತ್ತಾದ ಕಾರ್ಯಗಳನ್ನು ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತೇನೆ. God, I pray that you will open our eyes to see what you have given us. ದೇವರೇ, ನಮ್ಮ ಕಣ್ಣುಗಳನ್ನು ತೆರೆಯ ಮಾಡು, ನಮ್ಮ ಬಳಿ ನೀನು ಏನನ್ನು ಕೊಟ್ಟಿದ್ದೀಯೋ and help us to use it for the extension of your kingdom. ದೇವರೇ, ನಿನ್ನ ರಾಜ್ಯದ ವಿಸ್ತರಣೆಗೋಸ್ಕರ ಅದನ್ನು ಉಪಯೋಗಿಸಲು ನಮಗೆ ಸಹಾಯ ಮಾಡು. And help us to do it for your glory. In Jesus' name I pray. ದೇವರೇ, ನಿನ್ನ ನಾಮದ ಮಹಿಮೆಗೋಸ್ಕರ ನಾವು ಈ ಸೇವೆಯನ್ನು ಮಾಡೋದಕ್ಕೆ ಸಹಾಯ ಮಾಡು, ಯೇಸುವಿನ ನಾಮದಲ್ಲಿ Amen. ಆಮೆನ್.